Hello everyone, welcome back to my YouTube channel. ನಾನು ಮಾರ್ನಿಂಗ್ ಎದ್ದು ಕೂಡಲೇ ರೀ 2 ಗ್ಲಾಸ್ ನೀರು ಕುಡಿತೀನಿ ರೀ. ಇದರಿಂದ ಭಾಳ ಯೂಸ್ಫುಲ್ ಐತ್ರಿ. ನೀರು 2 ಗ್ಲಾಸ್ ಕುಡಿಯೋದ್ರಿಂದ ಮೆಟಬಾಲಿಸಮು ಇನ್ಕ್ರೀಸ್ ಆಕೈತ್ರಿ. ಹಂಗೆ ನಮ್ದು ವೆಯ್ಟ್ ಲಾಸ್ ಮಾಡೋಕ್ಕೂ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಕೈತ್ರಿ. ನಾನು ಇವತ್ತಿನ ಲಾಗ್ದಾಗ ತಾಲಿಪಟ್ಟಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೇನೆ ರೀ. ಆಮೇಲೆ ನಾವು ಇಲ್ಲೇ ಬೆಂಗಳೂರದಾಗ ಗವಿ ಗಂಗಾಧರೇಶ್ವರ ಟೆಂಪಲ್ಗೆ ಹೋಗಿದ್ದೇವೆ ರೀ. ಭಾಳ ಚಂದ ಐತ್ರಿ. ಅದು ಕೇವ್ ಐತ್ರಿ ಅಲ್ಲೆಲ್ಲ ಒಳಗೆ ಫುಲ್ ಗುಡ್ಡದಾಗ ಟೆಂಪಲ್ ಐತ್ರಿ. ಆದರೆ ಯಾರ್ಯಾರು ನೋಡಿಲ್ಲ ಹೋಗಿದ್ದು ಒಂದ್ಸರಿ ನೋಡ್ಕೊಂಡು ಬರ್ಬೋದು ರೀ. ಭಾಳ ಚಂದ ಐತ್ರಿ. ಈಗ ತಾಲಿಪಟ್ಟಿ ಹೆಂಗೆ ಮಾಡೋದಂತ ನಾ ಹೇಳ್ಕೊಡ್ತೇನೆ ರೀ. ಇದು ಮಾಡೋಕೆ ಫಸ್ಟ್ ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಆಮೇಲೆ ಕಡ್ಲೆ ಹಿಟ್ಟು ತೊಗೋದ್ರಿ. ಜೋಳದ ಹಿಟ್ಟು 1 ಕಪ್ ಆದ್ರೆ ಗೋಧಿ ಹಿಟ್ಟು, ಕಡ್ಲೆ ಹಿಟ್ಟು ಒಂದು ಅರ್ಧ ಕಪ್ ಹಾಕೋದ್ರಿ. ಅದಾದ್ಮೇಲೆ ಸ್ವಲ್ಪ ಉಳ್ಳಾಗಡ್ಡಿ, ಆಮೇಲೆ ಸೌತೆಕಾಯಿ ಎಲ್ಲ ಹೆಚ್ಕೊಂಡು ಹಾಕೋದ್ರಿ. ಆಮೇಲೆ ಮಿಕ್ಸಿದಾಗ ಮೆಣಸಿನ್ಕಾಯಿ, ಜೀರಿಗೆ, ಆಮೇಲೆ ಅಜ್ವಾನ ಇವೆಲ್ಲ ಹಾಕಿ ಮಿಕ್ಸಿ ಹಾಕೋದ್ರಿ. ಸ್ವಲ್ಪ ಕರಿಬೇವು, ಕೊತ್ತಂಬರಿ ಅವಷ್ಟು ಹಾಕೋದು. ಮಿಕ್ಸಿ ಹಾಕ್ಕೊಂಡು ಇದು ಹಿಟ್ಟದಾಗ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ಚೆನ್ನಾಗಿ ಕಲಿಸ್ಕೋದ್ರಿ. ಫುಲ್ ಗಟ್ಟಿನೂ ಅಲ್ಲ, ಫುಲ್ ಹಿಂಗೆ ಅಳಕೋ ಅಲ್ಲ, ಹಂಗೆ ಕಲಿಸ್ಕೋದ್ರಿ. ಕಲಿಸಿದ ಮೇಲೆ ಒಂದು ಅರ್ಬಿ ತೊಗೊಂಡು ಅದ್ರ ಮ್ಯಾಗ ಹಿಂಗೆ ಕೈಲಿ ತಟ್ಕೋಬೇಕ್ರಿ. ಇದೆಲ್ಲ ನದ್ಕೊಂಡ್ಮೇಲೆ ಸ್ವಲ್ಪ ಹಂಗೆ ಮಿದ್ಕೋಬೇಕ್ರಿ ಕೈಲೇ ಮಿದ್ಕೊಂಡು. ಈಗ ನಾ ಹಿಂಗೆ ತೋರಿಸ್ತೇನೆ ನೋಡ್ರಿ. ಹಿಂಗೆ ಒಂದು ತೆಳು ಒಂದು ಕಾಟನ್ ಅರ್ಬಿ ತೊಗೋಬೇಕ್ರಿ. ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಚ್ಚಿ ಒಂದು ಉಳ್ಳಿಗತ್ತೆ ಒಂದು ಹಿಟ್ಟು ತೊಗೊಂಡು ಅದ ನೀರು ಹಚ್ಚಿ ಹಿಂಗೆ ಸೌಕಾಸ ತಟ್ತಿರ್ಬೇಕು. ಸ್ವಲ್ಪ ನೀರು ಹಚ್ಕೊಂಡು ಹಂಗೆ ನೀರು ಹಚ್ಚಲಾರ ಮಾಡ್ರೆ ಕೈಗೆಲ್ಲ ಅಂಟ್ಕೊಂಡು ಹರಿಯೋ ಸಾಧ್ಯತೆ ಇರ್ತೈತೆ ರೀ. ಅದಕ್ಕೆ ಸ್ವಲ್ಪ ಹಿಂಗೆ ತಟ್ಕೊಂಡ್ಬಿಡ್ಬೇಕು. ಹಿಂಗೆಲ್ಲ ಕೈಲಿ ತಟ್ಕೊಂಡಾದ್ಮೇಲೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಅದು ಹಂಗೆ ಕೈಯಾಗ ಹಾಕ್ಕೊಂಡ್ರಿ ಹಿಂಗೆ ಬೇಯಿಸಿ ಬಿಡ್ಬೇಕ್ರಿ. ಹಿಂಗೆ ರೀ ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಬಿಡ್ಬೇಕ್ರಿ. ಒಂದು ಸ್ವಲ್ಪ ಹಿಂಗೆ ಎಲ್ಲ ಕಡೆ ಇದು ಮಾಡ್ದಂಗೆ ಮಾಡಿ ಸ್ವಲ್ಪ ಎಣ್ಣೆ ಹಾಕಿಬಿಡ್ಬೇಕ್ರಿ. ಅಂದರೆ ಎಲ್ಲ ಕಡೆ ಎಣ್ಣೆ ಆಗಿ ಚೆನ್ನಾಗೆ ಬೇಯ್ತೈತ್ರಿ. ಅದು ಹಿಂಗೆ ಎಣ್ಣೆ ಹಾಕಿ ಮ್ಯಾಗ ಒಂದು ಮುಚ್ಚಳ ಮುಚ್ಚಿ ಒಂದು 2-3 ನಿಮಿಷ ಬಿಡ್ಬೇಕ್ರಿ. ಬಿಟ್ಟಾದ್ಮೇಲೆ ಮತ್ತೊಂದು ಸರಿ ತಿರುವು ಹಾಕಿದ್ರೆ ತಾಲಿಪಟ್ಟಿ ರೆಡಿ ಆಕೈತ್ರಿ. ಇದು ಇನ್ನೊಂದು ಹೆಂಗೆ ಮಾಡೋದತ್ತೆ ಮತ್ತೊಂದು ಮಾಡಿ ತೋರಿಸ್ತೇನೆ ನೋಡ್ರಿ. ಈಗ ನೋಡ್ರಿ ಹಿಂಗೆ ಚೆನ್ನಾಗೆ ಬೇಯ್ದಿರ್ಬೇಕ್ರಿ. ಬೇಯ್ದಿರ್ಲಿಕ್ಕೆ ಎಲ್ಲ ಹಿಟ್ಟಿಟ್ಟು ಅನಿಸ್ತಾರೆ. ಸ್ವಲ್ಪ ದಪ್ಪ ಮಾಡಿರ್ತಿಲ್ಲ ಅದಕ್ಕೆ ಸ್ವಲ್ಪ ಚೆನ್ನಾಗೆ ಬೇಯಿಸ್ಕೋಬೇಕ್ರಿ ಎಣ್ಣೆದು ಹಾಕಿ. ಆಮೇಲೆ ನಾ ಇನ್ನೊಂದು ಹೆಂಗೆ ಮಾಡೋದತ್ತ ಹೇಳಿ ಇನ್ನೊಂದು ತೋರಿಸ್ತೇನೆ ರೀ ನಿಮ್ಗೆ ಕರೆಕ್ಟ್ ಹೆಂಗೆ ತಿಳಿಯಾಕ. ನಡು ಹಿಂಗೆ ಮಾಡುವಾಗ ಹರಿತಂದ್ರೂ ಸ್ವಲ್ಪ ಅಲ್ಲೇ ಹಿಟ್ಲೇನೆ ಹಿಂಗೆ ಜಾಯಿಂಟ್ ಮಾಡ್ಕೊಂಡ್ರು ಅದೇನು ಬರತ್ತೈತ್ರಿ. ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ಬೇರೆ ಹಿಟ್ಟು ತೊಗೊಂಡು ಹಿಂಗೆ ಅದ್ರ ಮ್ಯಾಗಿಟ್ಟು ಹಿಂಗೆ ಬಡದ್ರೂ ಕರೆಕ್ಟ್ ಆಗತ್ತೈತ್ರಿ. ಅದೇನೇನು ಪ್ರಾಬ್ಲಮ್ ಇಲ್ಲ. ಇದು ಹಾಕ್ಬೇಕಾದ್ರೆ ಸ್ವಲ್ಪ ಮಾತು ಹಾಕೋತ ಬರ್ರಿ. ಮತ್ತು ಹಂಚಿದು ಎಲ್ಲರ ಕೈಗೆ ಹತ್ತಿರ್ತೈತೆ ರೀ. ಮತ್ತು ನೆನಪಲೆ ಕೈಗೆ ನೀರು ಹಚ್ಕೊಂಡು ಹಿಂಗೆ ತೆಗಿತು ಬರ್ರಿ. ಇಲ್ಲಾಂದ್ರೆ ಹಿಂಗೆ ಹಾಕಬೇಕಾದ್ರೆ ಕೈಗೆ ಅಂಟ್ಕೊಂಡು ಬಿಡ್ತೈತೆ ರೀ. ಇದು ಸೇಮ್ ಆಗಳ ಹೆಂಗೆ ನಾ ತೋರಿಸಿದ್ನಲ್ಲ ಹಂಗೆ ಬೇಯಿಸ್ಕೊಂಡ್ಬಿಟ್ರೆ ಆ ಥರ ಇಷ್ಟ ಮಾಡಿದ್ರೆ ಇದೇನು. ನೀವು ಒಂದ್ಸರಿ ಟ್ರೈ ಮಾಡಿರಿ, ಭಾಳ ಟೇಸ್ಟಿಯಾಗಿರ್ತೈತೆ ರೀ. ಹಂಗೆ ನಾವು ನಾಷ್ಟ ಅದು ಮಾಡಿ ಗವಿ ಗಂಗಾಧರೇಶ್ವರ ಟೆಂಪಲ್ಗೆ ಹೋಗಿದ್ದೇವೆ ರೀ. ಇದು ಕೆಂಪೇಗೌಡ ನಗರದಾಗ ಐತ್ರಿ. ಇದು ಭಾಳ ಚಂದ ಐತ್ರಿ. ಇದು ಟೆಂಪಲ್ ಹೆಂಗೈತಂದ್ರೆ ಗುಡ್ಡದಾಗ ಐತ್ರಿ, ಗುಡ್ಡ ಕೆಳಗೆ ಐತ್ರಿ. ಈಗ ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಹಿಂಗೆ ಐತ್ರಿ. ಒಳಗೆ ಸುತ್ತ ಹಾಕಬೇಕಾದ್ರೆ ಈ ಟೈಪ್ ಐತ್ರಿ. ಮ್ಯಾಗೆಲ್ಲ ಗುಡ್ಡ ರೀ, ಕೆಳಗೆ ಟೆಂಪಲ್ ಐತ್ರಿ. ಇದು ಭಾಳ ಹಳೆ ಕಾಲದ ಟೆಂಪಲ್ ಐತ್ರಿ. ನೀವು ಹೋಗಿರ್ಲಿಕ್ಕೆ ಒಂದ್ಸರಿ ಹೋಗಿ ವಿಸಿಟ್ ಮಾಡಿರಿ. ಹಂಗೆ ಟೆಂಪಲ್ಗೆ ಹೋಗಿ ದರ್ಶನ ಮುಗಿದೊಟ್ಟಿಗೆ ಈವ್ನಿಂಗ್ ಆಗಿತ್ತು ರೀ. ಅದಕ್ಕೆ ಅಲ್ಲಿ ರಾಜಾಜಿನಗರದ ದೋಸೆ ಮನೆ ಅಂತ ಐತ್ರಿ. ಅಲ್ಲಿ ದೋಸೆ ಭಾರಿ ಸಿಗ್ತಾವೆ ರೀ. ಬೆಣ್ಣೆ ದೋಸೆ ಅದು ರೀ. ಅವೆಲ್ಲ ತಿಂದ ಮನೆ ಬರೋಟಿಗೆ 7:30 ಆಗಿತ್ತು ರೀ. ಐ ಹೋಪ್ ಇದು ವಿಡಿಯೋ ನಿಮ್ಗೆ ಇಷ್ಟ ಆಗ್ತೈತೆ ಅಂತ ಅಂದ್ಕೊಂಡ್ರಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.